ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಹುಷಾರಾಗಿದ್ದೇನೆ. ಎಲ್ಲರೂ ಹುಷಾರಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನಿವತ್ತು ನಮ್ಮ ಮನೆಗೆ ಹೊರಟಿದ್ದೇನೆ, ಅಂದರೆ ಉಡುಪಿಯಲ್ಲಿರುವ ನಮ್ಮ ಮನೆಗೆ. ಈ ವರ್ಷದ ದೀಪಾವಳಿ ಸೆಲೆಬ್ರೇಷನ್ನ ಅಲ್ಲಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲಿ ಯೂಶ್ವಲಾಗಿ ಮನೇಲಿ ಯಾರು ಇರೋದಿಲ್ಲ. ನಾವು ಯಾರಾದರೂ ಹೋದಾಗ ಅಲ್ಲೆಲ್ಲ ಸುತ್ತಾಡಿಕೊಂಡು ಆರಾಮ್ಸೆ ಮನೇಲಿ ಇದ್ಕೊಂಡು ಗಮ್ಮತ್ತು ಮಾಡ್ಕೊಂಡು ಬರ್ತೇವೆ. ಈ ಸರ್ತಿ ಹೋಗುವಾಗ ನಾನು ಒಬ್ಬಳೇ ಹೋಗಬೇಕಲ್ಲ ಅಂತ ಅಕ್ಕನವರನ್ನು ಒಟ್ಟಿಗೆ ಬನ್ನಿ ಹೋಗಿ ಗಮ್ಮತ್ತು ಮಾಡ್ಕೊಂಡು ಬರುವ ಅಂತ ಹೇಳಿದೆ. ಹಾಗೆ ಮುಂಬೈಯಿಂದ ಅತ್ತೆ ಕೂಡ ಬಂದಿದ್ದರು. ಹಾಗೆ ನಾನು BC ರೋಡ್ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿ ಅಕ್ಕನವರು ಸಿಕ್ಕಿದ್ರು ನನಗೆ. ಅಂದರೆ ಅವರು ಪುತ್ತೂರಲ್ಲಿರೋ ಕಾರಣ ವಿಟ್ಲದಿಂದ ಅವರಿಗೆ ಆಚೆಯಿಂದ ಬರಲಿಕ್ಕೆ ಸ್ವಲ್ಪ ಹತ್ತಿರ ಆಗ್ತದೆ ಅಂತ BC ರೋಡಲ್ಲಿ ಸಿಕ್ಕಿದ್ರು. ನಾನು BC ರೋಡ್ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿ ಅವರಿಗೆ ವೆಯ್ಟ್ ಮಾಡಿ ಅಲ್ಲಿಂದ ಒಟ್ಟಿಗೆ ಜಾಯ್ನ್ ಆಗಿ ಹೋದೆವು. ಹೋಗೋ ದಾರಿಯಲ್ಲಿ ನನಗೆ ಪೊಳಲಿಗೆ ಹೋಗಬೇಕು ಅಂತ ತುಂಬ ಆಸೆ. ಪ್ರತಿ ಸಲ ಈ ರೋಡಲ್ಲಿ ನಾನು ತುಂಬ ಸಲ ಓಡಾಡಿದ್ದೇನೆ. ಪ್ರತಿ ಸಲ ಪೊಳಲಿಯ ದ್ವಾರವನ್ನು ನೋಡುವಾಗ ಟೆಂಪಲಿಗೆ ಹೋಗಬೇಕು ನಾನು ಅಂದ್ಕೊಳ್ತೇನೆ. ಆದರೆ ಯಾವತ್ತೂ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ಅಕ್ಕ ಭಾವನವರು ಇದ್ದ ಕಾರಣ ಟೆಂಪಲಿಗೆ ಒಟ್ಟಿಗೆ ಹೋಗುವ ಅಂತ ಅಂದ್ಕೊಂಡೆ. ಅಲ್ಲಿಂದ ಸೀದಾ ಮುಂದೆ ಟೆಂಪಲಿಗೆ ಹೋದೆವು. ನಾನು ಈ ಟೆಂಪಲಿಗೆ ಫಸ್ಟ್ ಟೈಮ್ ಬರೋದು, ಹಾಗಾಗಿ ಏನೋ ಒಂದು ಎಕ್ಸೈಟ್ಮೆಂಟ್, ಹೇಗೆ ಉಂಟು ಟೆಂಪಲ್ ಅಂತ. ನಾನು ಕೆಲವರ ಮೊಬೈಲಲ್ಲೆಲ್ಲ ಸ್ಟೇಟಸ್ ಸ್ಟೋರಿ ಇಂಥದ್ದನ್ನೆಲ್ಲ ಈ ಟೆಂಪಲ್ದು ನೋಡಿದ್ದೇನೆ, ಆದರೆ ಹೋಗಿರಲಿಲ್ಲ. ಆಯಿತು, ಬನ್ನಿ ಟೆಂಪಲ್ ಹೇಗುಂಟು ಅಂತ ನೋಡುವ. ಟೆಂಪಲಿದು ಒಳಗಡೆಯಿಂದ ನಾನು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡಿದೆ. ಈ ಟೆಂಪಲಲ್ಲಿ ರಾಜರಾಜೇಶ್ವರಿ ಅಮ್ಮನವರನ್ನು ಪೂಜೆ ಮಾಡಲಾಗ್ತದೆ. ಅಂದರೆ ಈ ಟೆಂಪಲಲ್ಲಿ ದೊಡ್ಡ ಮಣ್ಣಿನ ಮೂರ್ತಿ ಉಂಟು, ರಾಜರಾಜೇಶ್ವರಿ ಅಮ್ಮನವ್ರದ್ದು. ಆ ದೇವಿಯನ್ನು ಪೂಜೆ ಮಾಡ್ತಾರೆ. ಒಟ್ಟಿಗೆ ಭದ್ರಕಾಳಿ ಅಮ್ಮನವರನ್ನು ಸಹ ಪೂಜೆ ಮಾಡ್ತಾರೆ. ಒಂದು ಕಡೆಯಲ್ಲಿ ಗಣಪತಿದು ಪೂಜೆ ಸಹ ಮಾಡ್ತಾರೆ. ಹಾಗೆ ಮೇಯ್ನಾಗಿರೋದು ಶ್ರೀ ರಾಜರಾಜೇಶ್ವರಿ ಅಮ್ಮನವರು. ಟೆಂಪಲೆಲ್ಲ ತುಂಬ ಚೆಂದ ಉಂಟು, ನಮಗಂತೂ ತುಂಬ ಇಷ್ಟ ಆಯಿತು. ಟೆಂಪಲಲ್ಲಿ ಹೋಗಿ ಪೂಜೆ ಕೂಡ ಮಾಡಿಸಿ ಸಣ್ಣ ಕಾರ್ತಿಕ ಪೂಜೆಯನ್ನು ಮಾಡಿಸಿದೆವು. ಹಾಗೆ ಟೆಂಪಲ್ ರೌಂಡೆಲ್ಲ ಹುಡ್ಕೊಂಡು ಬಂದು ಟೆಂಪಲಲ್ಲಿ ಊಟದ ವ್ಯವಸ್ಥೆ ಸಹ ಇತ್ತು. ಆ ದಿವಸ ದೀಪಾವಳಿದ ಕಾರಣ ತುಂಬ ಜನ ಇದ್ದರು ಟೆಂಪಲಲ್ಲಿ. ಹಾಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿದ್ದು ಪ್ರಸಾದನೆಲ್ಲ ತಿಂದ್ಕೊಂಡು ರಿಟರ್ನ್ ಮನೆಗೆ ಹೊರಟೆವು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.